ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಸದ್ಯಕ್ಕೆ ಫೈರೋಜ್ ಪಠಾಣ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಸ್ಮಾಯಿಲ್ ಅವರ ಹುಡುಕಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಏನಾದ್ರೂ ಅವ್ರ ಮಾಹಿತಿ ಏನಾದ್ರೂ ಸಿಕ್ಕಿದ್ಯಾ? ಏನೆಲ್ಲ ಅಪ್ಡೇಟ್ ಇದೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಈ ಒಂದು ಘಟನೆ ಕಳೆದ ಏಪ್ರಿಲ್ 10ರಂದು ಧಾರವಾಡದ ಮಾಳಾಪುರದ ಹಾಶ್ಮಿ ನಗರದಲ್ಲಿ ಈ ಒಂದು ದುರ್ಘಟನೆ ನಡೆದಿರುವಂತದ್ದು. ಫೈರೋಜ್ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾದಂತ ಫೈರೋಜ್ ಪಠಾಣ್ ಎಂಬರನ್ನ ಮನೆಗೆ ನುಗ್ಗಿ ಭೀಕರವಾಗಿ ಹತ್ಯೆ ನಡೆದ ನಂತರ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಹಾಗೂ ಯೂತ್ ಕಾಂಗ್ರೆಸ್ಸಿನ ಇನ್ನೊಬ್ಬ ಮುಖಂಡ ಅಬ್ದುಲ್ ಅವರು ಇಸ್ಮಾಯಿಲ್ ಟಮಾಟಗಾರನ ಕೈವಾಡ ಈ ಕೊಲೆ ಹಿಂದೆ ಇದೆ ಎಂದು ಆರೋಪ ಮಾಡುತ್ತಲೇ ಬಂದಿದ್ರು. ಇದರ ಜೊತೆಗೆ ಈಗಾಗಲೇ ಈ ಪ್ರಕರಣದಲ್ಲಿ 9 ಜನ ಆರೋಪಿಗಳನ್ನು ಮೊದಲನೇ ಹಂತವಾಗಿ ಬಂಧನ ಮಾಡ್ತಾರೆ. ತದನಂತರ ಎರಡನೇ ಹಂತದಲ್ಲಿ ಅಂದ್ರೆ ಕಳೆದ ದಿನ 3 ಜನ ಆರೋಪಿಗಳನ್ನು ವಶಕ್ಕೆ ಪಡೆದುಕೊಳ್ತಾರೆ. ಈಗಾಗಲೇ ಒಟ್ಟು 13 ಜನ ಈ ಪ್ರಕರಣದಲ್ಲಿ ಬಂಧನವಾಗಿರುವಂತದ್ದು. ಇದರ ಜೊತೆಗೆ ಈಗಾಗಲೇ ಪೊಲೀಸ್ ಕಮಿಷನರ್ ಅವರು ಎನ್ ಶಶಿಕುಮಾರ್ ಅವರು ಹೇಳಿರುವಂತದ್ದು 13 ಜನ ಬಂಧನ ಮಾಡಿದ್ದ ಆರೋಪಿಗಳ ಕುರಿತಂತೆ ಈಗಾಗಲೇ ಐಡೆಂಟಿಫಿಕೇಶನ್ ಟೆಸ್ಟ್ ಕೂಡ ಪರೇಡ್ ನಡೆಸಲಾಗುತ್ತೆ. ತದನಂತರ ಅವರ ಹೆಸರು ಅವರ ವಿವರಗಳನ್ನು ಬಹಿರಂಗವಾಗಿ ಮಾಧ್ಯಮಕ್ಕೆ ನೀಡಲಾಗುತ್ತೆ ಎಂದು ವಿವರಣೆ ನೀಡಿರುವಂತದ್ದು. ಇದರ ಜೊತೆಗೆ ಈಗ ಪ್ರಮುಖ ಆರೋಪಿ ಎಂದು ಏನು ಈ ಕೊಲೆ ಹಿಂದಿನ ಕೈವಾಡ ಆರೋಪ ಏನು ಕೇಳಿ ಬಂದಿತ್ತು ಧಾರವಾಡ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ಟಮಾಟಗಾರ್ ಹಾಗೂ ಕಾಂಗ್ರೆಸ್ ಮುಖಂಡರು ಕೂಡ ಹೌದವರು. ಅವರ ಈಗ ತಲಾಶ್ ಕೂಡ ನಡೀತಾ ಇರುವಂತದ್ದು. ಕಳೆದ ದಿನ ಅವರ ನಿವಾಸಕ್ಕೆ ಹೋಗಿ ಅವರ ಮತ್ತು ಅಂಜುಮನ್ ಸಂಸ್ಥೆಯ ಇಲಾಖೆ ಕಚೇರಿಗೆ ಹೋಗಿ ಈಗ ಧಾರವಾಡ ಎಸಿಪಿ ಪ್ರಶಾಂತ್ ಸಿದ್ದನಗೌಡರ ನೇತೃತ್ವದಲ್ಲಿ ತಲಾಶ್ ಕೂಡ ನಡೆಸಿರುವಂತದ್ದು. ಈಗ ನಮಗೆ ಬಂದ ಮಾಹಿತಿ ಮೂಲ ಪ್ರಕಾರ ಇಸ್ಮಾಯಿಲ್ ಟಮಾಟಗಾರ್ ಅವರು ತಲೆಮರೆಸಿಕೊಂಡು ದುಬೈಗೆ ಪರಾರಿಯಾಗಿದ್ದಾರೆ ಎಂಬ ಮಾಹಿತಿ ಕೂಡ ಈಗ ಫ್ರೀಡಂ ಟಿವಿಗೆ ಲಭ್ಯವಾಗಿರುವಂತದ್ದು ಇದೆ. ಮುಖ್ಯವಾಗಿ ಈಗ ಇಸ್ಮಾಯಿಲ್ ಟಮಾಟಗಾರ ಮತ್ತೆ ಫೈರೋಜ್ ಪಠಾಣ್ ಏನ್ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಆಡಿಯೋ ಬಗ್ಗೆಯೂ ಕೂಡ ತನಿಖೆನ ಮಾಡಬೇಕಾಗುತ್ತೆ. ಈ ಒಂದು ಆಡಿಯೋದಲ್ಲಿ ಮಾತನಾಡಿರೋದು ನಿಜನಾ ಅಥವಾ ಏನಾದ್ರು ಬೇರೆ ಏನಾದ್ರು ಎಐ ಸೃಷ್ಟಿಯಾಗಿದೆ, ಅದೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಆಡಿಯೋಗೆ ಸಂಬಂಧಪಟ್ಟಂತೆ ಯಾವ ರೀತಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಜೊತೆಗೆ ಏನಾದ್ರು ವಾಯ್ಸ್ ಸ್ಯಾಂಪಲ್ ಇಲ್ಲದೆ ಇರೋದ್ರಿಂದ ಬೇರೆ ಏನಾದ್ರು ಮಾತನಾಡಿರುವಂತಹ ವಾಯ್ಸ್ ಸ್ಯಾಂಪಲ್ ತೆಗೆದುಕೊಂಡು ಏನಾದ್ರು ಟೆಸ್ಟಿಂಗ್ ಏನಾದ್ರು ಕಳಿಸಿದ್ದಾರೆ ಹೇಗೆ ಅಂತ? ಧಾರವಾಡದ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈಗಾಗಲೇ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಕುರಿತಂತೆ ಈಗ ಮಹತ್ವದ ತೀರ್ಪನ್ನು ಪ್ರಕಟಣೆ ಮಾಡಿರುವಂತದ್ದು. ಯಾಕೆಂತಂದ್ರೆ ಈಗ ಫೈರೋಜ್ ಏನು ಹತ್ಯೆ ನಡೆಯಿತು ಅದು ಕೂಡ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಇದರ ಜೊತೆಗೆ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಕೂಡ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಇತ್ತೀಚೆಗೆ ಕೂಡ 16 ಮಂದಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಖುದ್ದಾಗಿ ಮುಂದೆ ನಿಂತು ಈ ತನಿಖೆಯ ನೇತೃತ್ವವನ್ನು ವಹಿಸಿಕೊಂಡು ಈ ಪ್ರಕರಣದಲ್ಲಿ ಯಾವುದೇ ಲೋಪದೋಷಗಳು ಆಗಬಾರದು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಅವರೇ ಕೂಡ ಅಖಾಡಕ್ಕೆ ಇಳಿದಿರುವಂತದ್ದು. ಆಡಿಯೋ ಏನು ಕುಟುಂಬಸ್ಥರು ವೈರಲ್ ಮಾಡಿದ್ರು, ಜೊತೆಗೆ ಕುಟುಂಬಸ್ಥರ ಹೇಳಿಕೆಯನ್ನು ನೀಡಿದ್ರು ಮಾಧ್ಯಮಗಳ ಮುಂದೆ, ಅದರ ಜೊತೆಗೆ ಕಂಪ್ಲೇಂಟ್ ನಲ್ಲೂ ಕೂಡ ಈಗಾಗಲೇ ಅದರ ಮೆನ್ಷನ್ ಕೂಡ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಇದೆ. ಅದರ ಜೊತೆಗೆ ಈಗ ಫೈರೋಜ್ ಏನು ಹತ್ಯೆಯಾದ ಸಹೋದರ ಮಾಧ್ಯಮಗಳ ಮುಂದೆ ಇಸ್ಮಾಯಿಲ್ ಟಮಾಟಗಾರನ ಕೈವಾಡ ಇದೆ ಇದಕ್ಕೆ ಎಂಬುದನ್ನು ಆಡಿಯೋ ಕೂಡ ಬಿಡುಗಡೆ ಮಾಡೋದ್ರ ಜೊತೆಗೆ ಅವರ ಹೇಳಿಕೆಯನ್ನು ಕೂಡ ನೀಡಿರುವಂತದ್ದು. ಈಗಾಗಲೇ ಆಡಿಯೋ ಜೊತೆಗೆ ಅವರ ಹೇಳಿಕೆಯನ್ನು ಗಮನಿಸಿದ ಎನ್ ಶಶಿಕುಮಾರ್ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಈಗಾಗಲೇ ಇಸ್ಮಾಯಿಲ್ ಟಮಾಟಗಾರ್ ಬಂಧನಕ್ಕೆ ಒಂದು ಬಲೆ ಬೀಸಿದ್ದಾರೆ. ಮುಖ್ಯವಾಗಿ ಎಸಿಪಿ ಸಿದ್ದನಗೌಡರ ನೇತೃತ್ವದಲ್ಲಿ ಧಾರವಾಡದಲ್ಲಿ ಒಂದು ಟೀಮ್ ಸರ್ಚಿಂಗ್ ನಡೆಸಿದ್ರೆ ಇನ್ನೂ 3 ಟೀಮ್ ಅವರನ್ನ ಹೊರಗಡೆ ಎಲ್ಲಿ ಇದ್ದಾರೆ ತಲೆಮರೆಸಿಕೊಂಡಿದ್ದಾರೆ ಎಂಬ ಸರ್ಚಿಂಗ್ ಕೂಡ ಈಗಾಗಲೇ ನಡೆಸ್ತಾ ಇರುವಂತದ್ದು. ಆಡಿಯೋ ಕುರಿತಂತೆ ಈಗಾಗಲೇ ಆಡಿಯೋ ಕೂಡ ತಮಗೆ ಹಸ್ತಾಂತರ ಮಾಡಿಕೊಂಡಿರುವಂತಹ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಕೂಲಂಕುಷವಾಗಿ ಎಲ್ಲ ಆಯಾಮಗಳಲ್ಲಿ ಈ ಕೊಲೆ ಪ್ರಕರಣವನ್ನು ತನಿಖೆ ಕೈಗೊಂಡಿರುವಂತದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.